ಈಗ ಸಮಯ ಬೆಳಗಿನ ಜಾವ 3 ಗಂಟೆ ಆಗಿದೆ. ನಮಸ್ಕಾರ ಸ್ನೇಹಿತರೆ, ನಾವಿವಾಗ ಹೊರಟಿರೋದು ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ನನಗೆ 2 ವರ್ಷದ ಹಿಂದೆ ಹೋಗಿದ್ದೆ. ಆ ರಶ್ ನೋಡಿ ಆವಾಗಲೇ ಕೈ ಮುಗಿದ್ಬಿಟ್ಟಿದ್ದೆ. ತಂದೆ, ನನ್ನ ಕೈಯಲ್ಲಿ ರಶಲ್ಲಿ ಆಗಲ್ಲಪ್ಪ ನೀನು ದರ್ಶನ ಮಾಡೋಕ್ಕೆ ಅಂತ. ಆದರೆ ಮತ್ತೆ ಆ ದೇವರ ದರ್ಶನ ಮಾಡೋ ಭಾಗ್ಯ ಸಿಕ್ಕಿದೆ ನಮಗೆ. ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಗಳಿಗೆನೇ ಕೂಡಿ ಬರಲ್ವಂತೆ. ಆ ಗಳಿಗೆ ನಮಗೆ ಕೂಡಿ ಬಂದಿದೆ. ಅದೇ ನಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ನಾವಿವಾಗ ಬೆಟ್ಟ ಹತ್ತಿ ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾಷ್ಟ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಯಾವ ಬೆಟ್ಟ ಹತ್ತಿದ್ದೀರಾ? ಶ್ರೀವಾರಿ ಮೆಟ್ಟಿಲು. ಹೀಗೆಲ್ಲ ಬೆಟ್ಟ ಹತ್ಕೊಂಡು ನಮ್ಮ ವೆಂಕಟೇಶ್ವರನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್. ನೀನು ಸೆಕೆಂಡ್ ಟೈಮ್. ನಾನು ಫಸ್ಟ್ ಟೈಮ್. ಫಸ್ಟ್ ಟೈಮ್. ನಾವೆಲ್ಲ ಫಸ್ಟ್ ಟೈಮ್. ಸಿಕ್ಕಾಪಟ್ಟೆ ಬಿಸಿಲಿದೆ. ನಾನಂತೂ ಸ್ನಾನ ಮಾಡಿರೋ ಥರ ಬೇಯ್ಬಿಟ್ಟಿದ್ದೀನಿ ಸಕ್ಕತ್ತು. ಸುಸ್ತಾಗಿರೋದಕ್ಕೆ ನನ್ನ ಆದ್ನಿ ನನಗೆ ಆರೆಂಜ್ ಜ್ಯೂಸ್ ಕುಡಿಸಿದ್ದಾಳೆ, ಕುಡೀರಿ ಸ್ವಲ್ಪ ಶಕ್ತಿ ಬರಲಿ ಅಂತ. ಆ ರೇಂಜಿಗೆ ಸುಸ್ತಾಗ್ಬಿಟ್ಟಿದೆ. ಬಿಸಿಲು ಅಲ್ಲೇ. ये कौन से नवीन भी लाइना तो नहीं तो ನಾನು ನನ್ನ ಆದ್ನೇ ಕೇಳ್ತಾ ಇದ್ದೀನಿ, ಇಲ್ಲಿ ಒಂದೇ ಒಂದು ನವಿಲು ಇರಬೇಕಲ್ಲ ಅಂತ ಕೇಳ್ತಾ ಇದ್ದೀನಿ. ಕೊನೆ ಮೆಟ್ಲು ನೋಡಿದ ತಕ್ಷಣ ಏನೋ ಒಂಥರ ಖುಷಿಯಾಗೋಯಿತು. ಬಿಸಿಲು ಸಿಕ್ಕಾಬಟ್ಟೆ ಇತ್ತು. ಇದು ನಮಗೆ ಸಿಕ್ಕಿರೋ ರೂಮು. ಎಲ್ಲ ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಬಿಸಿಲಲ್ಲಿ ಬೆಟ್ಟ ಹತ್ತು ಬಂದ್ವಲ್ಲ, ಸಖತ್ತು ಆಯಾಸ ಆಗ್ಬಿಟ್ಟಿತ್ತು. ಹಾಗಾಗಿ ಮಲ್ಕೊಂಡಿದ್ದೀವಿ. ಹೆಂಗೆ ಹತ್ತು ಬಂದ್ವೋ ಹಾಗೇ. ನನ್ನ ಆಜ್ಞೆ ಅಂತೂ ಫುಲ್ ನಿದ್ದೆಗೆ ಹೋಗ್ಬಿಟ್ಟಿದ್ದಾಳೆ. ಏನು ರಿಪೇರಿ ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಾನು ಏನಾದರೂ ನಿದ್ದೆಗೆ ಹೋಗಿದ್ದಿದ್ರೆ ನಮ್ಮ ಕತೆ ಗೋವಿಂದ. ಇದು ಲಾಸ್ಟಾಗಿ ಹೇಳ್ತೀನಿ ಏನೋ. ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಮಧ್ಯಾಹ್ನ. ತಿಮ್ಮಪ್ಪನ ದರ್ಶನ ಮಾಡೋಕ್ಕೆಲ್ಲ ರೆಡಿಯಾಗಿದ್ದೀವಿ.